ಮಂಚೇಗೌಡನಕೊಪ್ಪಲು ಗ್ರಾಮಸ್ಥರು ಹಾಗೂ ಕ್ಷೇಮಾಭಿವೃದ್ಧಿ ಸಂಘದವರು ಸೇರಿ ಶ್ರೀರಾಮ ಮಂದಿರ ಹಾಗೂ ಗಣಪತಿ ದೇವಸ್ಥಾನ ಎರಡನ್ನೂ ಸಹ ಕಟ್ಟಿ ಇದರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು 2ನೇ ವರ್ಷದ ಕಾರ್ಯಕ್ರಮ, ವಾರ್ಷಿಕ ಕಾರ್ಯಕ್ರಮ. ಆದ್ದರಿಂದ ಗ್ರಾಮಸ್ಥರು ಹಾಗೂ ನಮ್ಮ ಕ್ಷೇಮಾಭಿವೃದ್ಧಿ ಸಂಘ ಎಲ್ಲ ಸೇರಿ ಒಟ್ಟಿಗೆ ಇದನ್ನು ಒಂದು ಉನ್ನತ ಮಟ್ಟದಲ್ಲಿ ತಗೊಂಡು ಹೋಗಬೇಕು ಅಂತೇಳಿ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಆದ್ದರಿಂದ ಮುಂದಕ್ಕೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಈ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಗ್ರಾಮದ ಪರವಾಗಿ ನಾನು ಕೇಳ್ಕೊಳ್ತೀನಿ. ನನ್ನ ಹೆಸರು ರಾಮಚಂದ್ರ ಅಂತೇಳಿ, ಅಧ್ಯಕ್ಷರು. ಈ ದಿನ ನಮ್ಮ ಮಂಚೇಗೌಡನಕೊಪ್ಪಲು ಗ್ರಾಮದಲ್ಲಿ ವಿನಾಯಕನಿಗೆ ಮತ್ತು ಶ್ರೀರಾಮ ಮಂದಿರ ಇಲ್ಲಿ ಪ್ರತಿಷ್ಠಾಪನೆಯಾಗಿ ದೇವಸ್ಥಾನ ಪುನರ್ಜೀವನವನ್ನು ಮಾಡಿ 2ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಇಲ್ಲಿ ನಮ್ಮ ಮಂಚೇಗೌಡನಕೊಪ್ಪಲಲ್ಲಿ ಬಹಳ ವಿಜೃಂಭಣೆಯಿಂದ ಬಹಳ ಭಕ್ತಾದಿಗಳು ಸ್ವಯಾರ್ಜಿತವಾಗಿ ಅವರೇ ಬಂದು ಈ ಸೇವಾ ಕಾರ್ಯಕ್ರಮದಲ್ಲಿ ತೊಡಗ್ತಾರೆ. ಈ ಕಾರಣಕ್ಕೆ ಪ್ರತಿ ವರ್ಷ ಉನ್ನತವಾಗಿ ಪ್ರತಿ ವರ್ಷ ಉತ್ತಮ ಪೂಜೆಗಳು, ಭಜನಾ ಮಂಡಳಿಯವರು ಎಲ್ಲರೂ ಕೂಡ ಬರ್ತಾರೆ. ಈ ಗ್ರಾಮ ಮತ್ತು ಈ ಬಡಾವಣೆ ಎಲ್ಲ ಜನರು ಕೂಡ ಇದರಲ್ಲಿ ಸಂಪೂರ್ಣವಾಗಿ ಭಾಗಿಯಾಗ್ತಾರೆ. ಇದು ಇನ್ನೂ ಕೂಡ ಕಾರ್ಯಕ್ರಮ ಉನ್ನತವಾಗಿ ನಡೀಲಿ. ವಿದ್ಯಾಗಣಪತಿ ಮತ್ತು ನಮ್ಮ ಗ್ರಾಮ ದೇವತೆ ಅರಿಲಮ್ಮ, ಶ್ರೀರಾಮ ಮಂದಿರ, ಶ್ರೀರಾಮ ಎಲ್ಲರೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇದು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರ್ಬೋದು, ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು. ನಮ್ಮ ಮಂಚೇಗೌಡನಕೊಪ್ಪಲು ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳೆಲ್ಲರೂ ಕೂಡ ಇದ್ದಾರೆ. ನಮ್ಮ ಗ್ರಾಮದ ಎಲ್ಲ ಯಜಮಾನರು ಕೂಡ, ನಮ್ಮ ಯುವಕ ಮಿತ್ರರು ಕೂಡ ಇದಕ್ಕೆ ಇನ್ವಾಲ್ವನ್ನು ತೋರಿಸ್ತಾರೆ. ಇಲ್ಲಿ ಯಾವುದೇ ರೀತಿಯ ಕುಂದುಕೊರತೆಗಳು ಉಂಟಾದಲ್ಲಿ ನಮ್ಮ ಕ್ಷೇಮಾಭಿವೃದ್ಧಿ ಸಂಘ ಸಕ್ರಿಯವಾಗಿ ಈ ಜನಗಳ, ನಮ್ಮ ಗ್ರಾಮದ, ನಮ್ಮ ಬಡಾವಣೆಯ ಯೋಗಕ್ಷೇಮವನ್ನು ನೋಡಿಕೊಳ್ಳೋದೇ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಕರ್ತವ್ಯವಾಗಿದೆ. ನೋಡಿದಿಲ್ಲ ಕಣ್ಣೆದುರುಗಡೆ 2ನೇ ವರ್ಷದ ಗಣಪತಿ ನಮ್ಮ ಮಂಚೇಗೌಡನಕೊಪ್ಪಲು ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ
ನಮ್ಮ ಗ್ರಾಮದ ಎಲ್ಲ ಯಜಮಾನರುಗಳು ಸೇರಿ ಒಗ್ಗೂಡಿಸಿ ಇವತ್ತಿಗೂ ಒಂದು ನ್ಯಾಯ ಪಂಚಾಯಿತಿ ಐತೆ ಅಂದರೆ ಮಂಚವಣಕೊಪ್ಪಲು ಒಂದು ವಿಶೇಷವಾಗಿ ಐತೆ. ಇಲ್ಲಿ ದೇವಾನ ದೇವತೆಗಳು ವಾಸಿ ಇರುವಂಥ ಜಾಗ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ಮತ್ತು ಮಂಚವಣಕೊಪ್ಪಲು 2ನೇ ವರ್ಷದ ವಾರ್ಷಿಕೋತ್ಸವವಾಗಿ ಅದ್ದೂರಿಯಾಗಿ ಮಾಡ್ತಾರೆ. ಭಜನೆ ಕಾರ್ಯಕ್ರಮ, ಅನ್ನದಾಸೋಹ ಎಲ್ಲ ನಡೀತಿದೆ. ಯಾವುದೇ ಪೂಜೆಗೂ ವರ್ಷದ ವಿನಾಯಕನ ಪೂಜೆನೇ ಮೊದಲನೇ ಪೂಜೆ. ಅದರಿಂದ ನಾಡ ದೇವತೆಗೆ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಬಗ್ಗೆ ಕೊಟ್ಟು ಒಳ್ಳೇದು ಮಾಡಲಿ. ಹೊಸ ವರ್ಷ ಶುಭಾಶಯಗಳು. ಇದೇಗಳು ಇಲ್ಲ ಅವನೇನು ತೆಗಿತೆಲ್ಲ ಫುಲ್ಲು ಇದು ಬಡಿಸ್ತಾರೆ ತೆಗಿತೀವಿ ಅಷ್ಟೇ. ಕೊಡಿ 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 ಪ್ರಸಾದ ಗೊತ್ತಿರುವಂಗೆ ಮೂಲ ಗ್ರಾಮಗಳಲ್ಲೆಲ್ಲ ಗಣಗಳಲ್ಲಿ ಅಧಿಪತಿಯಾದಂಥ ಗಣನಾಯಕನನ್ನು ಪೂಜೆ ಮಾಡಿ, ಜೊತೆಗೆ ನಾವೆಲ್ಲರೂ ಏನು ಗ್ರಾಮಾಂತರದಲ್ಲಿ ಇದೆ ರಾಮ ಮಂದಿರ, ಹಾಗೆ ಅದೇ ರೀತಿ ನಮ್ಮ ಮಂಚೇಗೌಡನಕೊಪ್ಪಲದಲ್ಲೂ ಕೂಡ ರಾಮ ಮಂದಿರ ಮತ್ತು ವಿನಾಯಕ ಗಣಪತಿ ದೇವಸ್ಥಾನ ಬಹಳ ಪೂರ್ವದ ದೇವಸ್ಥಾನಗಳಿವು. ಇದು ಏನಾಗಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಶಿಥಿಲವಾಗಿತ್ತು. ಇದನ್ನು ಕಳೆದ 2 ವರ್ಷದ ಹಿಂದೆ ಅದನ್ನು ಜೀರ್ಣೋದ್ಧಾರ ಮಾಡಿ ಕಾಯಕಲ್ಪ ಕೊಟ್ಟು ಗ್ರಾಮದ ಎಲ್ಲರೂ ಕೂಡ ಮುಖಂಡರುಗಳು ಸೇರಿ ಇವತ್ತು ಏನು ಕಳೆದ ಸಾರಿ 1ನೇ ವರ್ಷ, ಈ ಸಾರಿ 2ನೇ ವರ್ಷ ಆ ಒಂದು ಪ್ರತಿಷ್ಠಾಪನೆ ಆದ ದಿನದಂದು ವರ್ಷ ಆ ದೇವರಿಗೆ ಸಲ್ಲತಕ್ಕಂಥ ಪೂಜೆ ಏನಿದೆ, ಹೋಮ ಹವನಾದಿಗಳೆಲ್ಲ ಮಾಡಿ ದೇವರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಹೋಮಗಳ ಮಾಡಿ ಇವತ್ತು ಅದೇ ರೀತಿ ದೇವರಿಗೆ ನೈವೇದ್ಯ ಅಲಂಕಾರ ಎಲ್ಲ ಮಾಡಿ ಮಹಾಮಂಗಳಾರತಿ ಮಾಡಿ ಮತ್ತು ಪ್ರಸಾದ ಕೂಡ ವಿನಿಯೋಗ ಮಾಡುವಂಥ ಕೈಂಕರ್ಯನ ಒಳಗೊಂಡಿದ್ದಾರೆ. ನಮ್ಮ ಒಂದು ಗ್ರಾಮಕ್ಕೆ ಈ ಗ್ರಾಮದ ಅಧಿದೇವತೆ ಹರಿಲಮ್ಮ ಹಾಗೂ ಗಣಪತಿ ಮತ್ತು ರಾಮ ಮಂದಿರ ಈ ಗ್ರಾಮಕ್ಕೆ ಒಳ್ಳೇದು ಮಾಡಲಿ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡಿಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಸುರಕ್ಷತಂ